ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ನಿಮ್ಮ ಮನೆಗಾಯಿತು ನಿಮಗಾಯಿತು ನರದೃಷ್ಟಿ ಅನ್ನೋದು ಪದೇ ಪದೇ ತಾಗ್ತಿದ್ರೆ, ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳಿಗೆ ಬಾಲಗ್ರಹ ದೋಷ, ಮುಟ್ಟು ದೋಷ, ಅಥವಾ ಮಕ್ಕಳು ವಿಪರೀತವಾದಂತಹ ಕಿರಿಕಿರಿಯನ್ನು ಮಾಡ್ತಿದ್ರೆ, ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯಿಂದ ಮನೆಯಲ್ಲಿ ವಿಪರೀತವಾದಂತಹ ಜಗಳ, ಆರೋಗ್ಯದಲ್ಲಿ ಸಮಸ್ಯೆ ಬರುವುದು, ಈ ಥರ ಏನಾದರೂ ಪದೇ ಪದೇ ಸಮಸ್ಯೆಗಳು ಬರ್ತಿತ್ತು ಅಂದಾಗ ನೀವು ಮನೆಯಲ್ಲಿ ಧೂಪವನ್ನು ಹಾಕಬೇಕಾಗತ್ತೆ. ನಾನು ಇಲ್ಲಿ ತೋರಿಸ್ತಿರುವಂತಹ ವನಸ್ಪತಿಗಳನ್ನು ನೀವು ಬಳಕೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಧೂಪವನ್ನು ಹಾಕಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಸಕಲ ದೋಷಗಳು ಅನ್ನೋದು ಪರಿಹಾರ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಇರುವಂತಹ ದೋಷ ಪರಿಹಾರ ಆಗುತ್ತೆ, ನಿಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಸಮಸ್ಯೆನೂ ಪರಿಹಾರ ಆಗುತ್ತೆ. ಆಮೇಲೆ ನಿಮಗೆ ಇರುವಂತಹ ನೆಗೆಟಿವ್ ಶಕ್ತಿಗಳು ಏನಾದರೂ ಇದ್ದರೆ ಅದು ಸಹ ಪರಿಹಾರ ಅನ್ನೋದು ಆಗುತ್ತೆ. ಯಾವ ಯಾವ ವನಸ್ಪತಿಗಳು ಈ ಧೂಪಕ್ಕೆ ಬೇಕು ಅಂದರೆ, ಬೇವಿನ ಮರದ ಸೊಪ್ಪು ಹಾಗೂ ಬಿಲ್ವಪತ್ರೆ. ಇಲ್ಲಿ ತೋರಿಸ್ತಿರುವಂತಹ ವನಸ್ಪತಿಗಳನ್ನು ನೀವು ಭಾನುವಾರ ದಿನ ಬೆಳಗಿನ ಜಾವ ತರಬೇಕಾಗತ್ತೆ. ಬಿಲ್ವಪತ್ರೆ, ಆಮೇಲೆ ಬೇವಿನ ಸೊಪ್ಪು, ಆಮೇಲೆ ಇಲ್ಲಿ ತೋರಿಸ್ತಿರುವಂತಹ ವನಸ್ಪತಿ ಪಾಂಡವರ ಬತ್ತಿ. ಈ ಒಂದು ವನಸ್ಪತಿಯನ್ನು ನೀವು ನೋಡೇ ಇರ್ತೀರ, ಪಾಂಡವರ ಬತ್ತಿ ಅಂತ ನಾವು ಕರಿತೇವೆ. ಇದನ್ನು ಸಹ ನಾವು ಈ ಒಂದು ಧೂಪದಲ್ಲಿ ಉಪಯೋಗವನ್ನು ಮಾಡಿಕೊಳ್ಬೇಕಾಗತ್ತೆ. ತದನಂತರ ಕಕ್ಕೆ ಮರದ ಸೊಪ್ಪು, ಇಲ್ಲಿ ತೋರಿಸ್ತಿರುವಂಥದ್ದು ಕಕ್ಕೆ ಮರದ ಸೊಪ್ಪು. ಈ 4 ವನಸ್ಪತಿಗಳನ್ನು ನೀವು ಬೆಳಗಿನ ಜಾವ, ಭಾನುವಾರ ಬೆಳಗಿನ ಜಾವ ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡು ಬಂದು 7 ನಮೂನೆ ಲೋಬಾನ ಅಂತ ಸಿಗುತ್ತೆ ಅಂಗಡಿಯಲ್ಲಿ. ಆ 7 ನಮೂನೆ ಲೋಬಾನವನ್ನು ಈ 4 ವನಸ್ಪತಿಗಳನ್ನು ತೆಗೆದುಕೊಂಡು ಚೆನ್ನಾಗಿ ಅರಿಬೇಕು. ಅಂದರೆ ಕುಟ್ಟಿ ಪೌಡರ್ ಮಾಡಬೇಕು. ಎಲ್ಲವನ್ನು ಪೌಡರ್ ಮಾಡಿ ನೀವು ಪಶ್ಚಿಮ ಅಭಿಮುಖವಾಗಿ ನಿಂತುಕೊಂಡು ಆ ಒಂದು ಲೋಬನಕ್ಕೆ ಈ ಒಂದು ವನಸ್ಪತಿಗಳನ್ನು ಸೇರಿಸಿ ಏನು ಚೆನ್ನಾಗಿ ಅರೆದು ಮಿಕ್ಸ್ ಮಾಡಿರ್ತಾರೆ, ಆ ಒಂದು ಲೋಬನಕ್ಕೆ ಓಂ ಹಂ ಹನುಮತಿಯ ಸ್ವಾಹ ಅಂತ ನೀವು 108 ಬಾರಿ ಅಭಿಮಂತ್ರಿಸಬೇಕು. 108 ಬಾರಿ ಅಭಿಮಂತ್ರಿಸಿದ ಮೇಲೆ ನೀವು ಸಾಯಂಕಾಲದ ವೇಳೆ ಮನೆಗೆ ಧೂಪವನ್ನು ಹಾಕಬೇಕಾಗತ್ತೆ. ಮನೆಯ ಒಳಗಡೆ ಹಾಕಿ, ಹೊರಗಡೆನೂ ನೀವು ಧೂಪವನ್ನು ಹಾಕಿ. ಮನೆಯಲ್ಲಿ ಇರುವಂತಹ ಸಮಸ್ಯೆಗಳು ಎಲ್ಲನೂ ಪರಿಹಾರ ಅನ್ನೋದಾಗುತ್ತೆ. ನಿಮ್ಮ ಮಕ್ಕಳಿಗೆ ಸಮಸ್ಯೆ ಇದ್ದರೆ ಅದು ಪರಿಹಾರ ಆಗುತ್ತೆ, ನಿಮಗೆ ಸಮಸ್ಯೆ ಇದ್ದರೆ ನಿಮಗೂ ಪರಿಹಾರ ಆಗುತ್ತೆ. ಮನೆಯಲ್ಲಿ ಇರುವಂತಹ ಕುಟುಂಬದ ಸದಸ್ಯರಿಗೆ ಏನೇ ಸಮಸ್ಯೆ ಇರಲಿ, ಈ ಧೂಪವನ್ನು ನೀವು ಮನೆಯಲ್ಲಿ ಹಾಕೋದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಅನ್ನೋದಾಗುತ್ತೆ. ಸಾಯಂಕಾಲ ಮಾತ್ರ ಈ ಒಂದು ಧೂಪವನ್ನು ಹಾಕಿ, ಬೆಳಗಿನ ಜಾವ ಮಾತ್ರ ಹಾಕಬೇಡಿ. ಇಂತಹ ಸಮಸ್ಯೆ ಯಾರಿಗಿದೆ ಅಂಥವರು ತಪ್ಪದೇ ಈ ಒಂದು ತಂತ್ರ ಪ್ರಯೋಗವನ್ನು ಮಾಡಿ. ಇದರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.